ಮ್ಯಾಚ್ಗಳಲ್ಲಿ ಸೋಲಿಸಬಹುದು, ಏಕದಿನ ಮಾದರಿಯಲ್ಲೂ ಕೂಡ ಏರುಪೇರಾಗಬಹುದು. ಆದರೆ T20 ಅಂತ ಬಂದಾಗ ಭಾರತವನ್ನ ಟಚ್ ಕೂಡ ಮಾಡೋಕ್ ಆಗಲ್ಲ ಅನ್ನೋದನ್ನ ಮತ್ತೆ ನಮ್ಮ ಪ್ಲೇಯರ್ಗಳು ಪ್ರೂವ್ ಮಾಡಿದ್ದಾರೆ. ಡಿಫೆನ್ಸ್ಗೂ ಸೈ, ಚೇಸಿಂಗ್ಗೂ ಜೈ ಅಂತ ತೋರಿಸ್ಕೊಟ್ಟಿದ್ದಾರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 2ನೇ T20 ಪಂದ್ಯದ ಬಗೆಗಿನ ಒಂದಷ್ಟು ಕುತೂಹಲಕಾರಿ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮಾಡರ್ನ್ ಕ್ರಿಕೆಟ್ನಲ್ಲಿ ಬ್ಯಾಟರ್ಗಳ ಅಬ್ಬರ ಹೇಗಿರಬೇಕು ಅಂದ್ರೆ ಟೀಮ್ ಇಂಡಿಯಾದ T20 ಬೆಸ್ಟ್ ಎಕ್ಸಾಂಪಲ್ ಎನ್ನುವಂತಾಗಿದೆ. ಅದೆಂಥದ್ದೇ ವರ್ಲ್ಡ್ ಕ್ಲಾಸ್ ಬೌಲರ್ಗಳೇ ಆಗಿದ್ರೂ ಕೂಡ ದಂಡಂ ದಶಗುಣಂ ಅಷ್ಟೇ. ಸಿಂಗಲ್ಸ್ ಅಂತೆಲ್ಲ ರನ್ಸ್ ಓಡುವಂತ ಸೀನೇ ಇಲ್ಲ. ನೆಲದ ಮೇಲೆ ಹೊಡೆದ್ರೆ ಸೀದಾ 4, ಏರಿಯಲ್ ರೂಟ್ ತಗೊಂಡ್ರೆ ಸೀದಾ 6. ವಾವ್, ಭಾರತ ಬ್ಯಾಟಿಂಗ್ ನ ನೋಡೋದೇ ನಿಜಕ್ಕೂ ಕೂಡ ಕಣ್ಣಿಗೊಂಥರ ಹಬ್ಬ ಇದ್ದಂಗೆ. ಈಗ ನ್ಯೂಜಿಲೆಂಡ್ ವಿರುದ್ಧ 2ನೇ ಪಂದ್ಯದಲ್ಲೂ ಕೂಡ ದಾಖಲೆಯ ಚೇಸಿಂಗ್ ಮಾಡಿದ್ದಾರೆ. ಸೂರ್ಯ ಕಿಶನ್ ಬಿರುಗಾಳಿಗೆ ಕಿವೀಸ್ ಪಡೆ ಧೂಳಿಪಟ. ಎಸ್, ರಾಯ್ಪುರದಲ್ಲಿ ನಡೆದಂತ 2ನೇ ಪಂದ್ಯದ ಆರಂಭಕ್ಕೂ ಮುನ್ನ ಟಾಸ್ ಗೆದ್ದಂತ ಭಾರತ ಮೊದಲು ಬೌಲಿಂಗ್ ಅನ್ನ ಚೂಸ್ ಮಾಡಿಕೊಳ್ತು. ಹೀಗಾಗಿ ನ್ಯೂಜಿಲೆಂಡ್ ಪರ ಡೆವನ್ ಕಾನ್ವೆ ಮತ್ತು ಟಿಮ್ ಸೈಫರ್ಟ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದ್ರು. ಓಪನಿಂಗ್ ನಲ್ಲಿ ಇಬ್ಬರ ಪಾರ್ಟ್ನರ್ಶಿಪ್ ಚೆನ್ನಾಗಿ ಸ್ಟಾರ್ಟ್ ಆಯ್ತು. 12+ ರನ್ ರೇಟ್ ನಲ್ಲಿ ಬ್ಯಾಟ್ ಬೀಸ್ತಾ ಇದ್ರು. ಇನ್ನೇನು ಜೋಡಿ ಡೇಂಜರಸ್ ಆಗ್ತಿದೆ ಅನ್ನುವಾಗಲೇ ಹರ್ಷಿತ್ ರಾಣಾ ಕಾನ್ವೆಯನ್ನ ಔಟ್ ಮಾಡಿ ಮೊದಲ ಬ್ರೇಕ್ ಥ್ರೂ ಅನ್ನ ತಂದುಕೊಡ್ತಾರೆ. ಆನಂತರ ರಚಿನ್ ರವೀಂದ್ರ ಸೆಟಲ್ ಆಗೋಕೆ ಟೈಮ್ ತಗೊಂಡ್ರು ಕೂಡ ಆನಂತರ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಅನ್ನ ಶುರು ಮಾಡ್ತಾರೆ. 26 ಬಾಲಲ್ಲೇ 44 ರನ್ಗಳನ್ನ ಗಳಿಸಿದ್ದ ರಚಿನ್ಗೆ ಕುಲ್ದೀಪ್ ಯಾದವ್ ಪೆವಿಲಿಯನ್ ದಾರಿ ತೋರಿಸಿದ್ರು. ಆನಂತರ ಯಾರಿಂದಲೂ ಕೂಡ ಬಿಗ್ ಇನ್ನಿಂಗ್ಸ್ ಬರಲಿಲ್ಲ. ಮಿಚೆಲ್ ಸ್ಯಾಟ್ನರ್ 47 ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿದ್ರು. ಅಂತಿಮವಾಗಿ ನ್ಯೂಜಿಲೆಂಡ್ ತಂಡ 6 ವಿಕೆಟ್ ಅನ್ನ ಕಳ್ಕೊಂಡು 206 ರನ್ಗಳನ್ನ ಕಲೆ ಹಾಕಿತ್ತು. ಭಾರತ ಪರ ಕುಲ್ದೀಪ್ 2 ವಿಕೆಟ್ ಅನ್ನ ಪಡೆದ್ರೆ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ವರುಣ್ ಚಕ್ರವರ್ತಿ ಹಾಗೆ ಹರ್ಷಿತ್ ರಾಣಾ ತಲಾ 1 ವಿಕೆಟ್ ಅನ್ನ ಬೇಟೆಯಾಡಿದ್ರು. 6 ರನ್ಗೆ 2 ವಿಕೆಟ್, 209ಕ್ಕೆ 3 ವಿಕೆಟ್. ಭಾರತದ ಚೇಸಿಂಗ್ ದಾಖಲೆ. 209 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಭಾರತಕ್ಕೆ ಒಳ್ಳೆ ಓಪನಿಂಗ್ ಸಿಗ್ಲೇ ಇಲ್ಲ. ಆಕ್ಚುಲಿ ಸಂಜು ಸ್ಯಾಮ್ಸನ್ ಸೆಕೆಂಡ್ ಬಾಲಲ್ಲೇ ಔಟ್ ಆಗಬೇಕಿತ್ತು. ಆದ್ರೆ ಅದು ಫೀಲ್ಡರ್ ಕೈಯಿಂದ ಸ್ಲಿಪ್ ಆಗಿ ಬೌಂಡ್ರಿ ಗೆರೆ ದಾಟಿತ್ತು. ಹೀಗಾಗಿ ಅದು 6 ಆಗಿತ್ತು. ಕೊನೆಗೆ ಅದೇ ಓವರ್ನಲ್ಲಿ 5ನೇ ಬಾಲ್ನಲ್ಲಿ ಸಂಜು ಕ್ಯಾಚ್ ಕೊಟ್ರು. ಇನ್ನು 2ನೇ ಓವರ್ನ ಫಸ್ಟ್ ಬಾಲಲ್ಲಿ ಅಭಿಷೇಕ್ ಶರ್ಮಾ ಗೋಲ್ಡನ್ ಡಕ್ ಔಟ್ ಆದ್ರು. ಖಾತೆಯನ್ನು ಕೂಡ ತೆರೀಲಿಲ್ಲ. ಅಲ್ಲಿಗೆ ಭಾರತ 6 ರನ್ಗಳಿಗೆ 2 ವಿಕೆಟ್ಗಳನ್ನ ಕಳ್ಕೊಂಡಾಗಿತ್ತು. ಇಬ್ಬರು ಓಪನರ್ಗಳು ಕೂಡ ವಿಕೆಟ್ ಅನ್ನ ಕಳ್ಕೊಂಡಿದ್ರು. ಅದರಲ್ಲೂ ಅಭಿಷೇಕ್ ಶರ್ಮಾ ಔಟ್ ಆಗಿದ್ದಕ್ಕೆ ಈ ಟಾರ್ಗೆಟ್ ಭಾರತ ಚೇಸ್ ಮಾಡುತ್ತಾ ಅಂತಾನೆ ಎಲ್ಲರೂ ಅನ್ಕೊಳ್ತಾ ಇದ್ರು. ಆದ್ರೆ ಇಶಾನ್ ಕಿಶನ್ ಸಿಡಿಯೋಕೆ ಶುರು ಮಾಡಿದ್ರು ನೋಡಿ. ಪಾಕೆಟ್ ಡೈನಮೋ ಇಶಾನ್ ಕಿಶನ್ ಅಂತೂ ನ್ಯೂಜಿಲೆಂಡ್ ನ ಯಾವ ಬೌಲರ್ಗಳಿಗೂ ಕೂಡ ಕೇರೆ ಮಾಡಲಿಲ್ಲ. ಪ್ರತಿ ಬಾಲಲ್ಲಿ 6 ಇಲ್ಲ 4. ಒಂದ್ ಕಡೆ ಕಿಶನ್ ಅಬ್ಬರಿಸ್ತಾ ಇದ್ರೆ ಇನ್ನೊಂದ್ ಕಡೆ ಸೂರ್ಯ ಸೈಲೆಂಟ್ ಆಗಿ ಬಾಲ್ಗಳನ್ನ ಫೇಸ್ ಮಾಡಿ ಆದಷ್ಟು ಕಿಶನ್ಗೆ ಸ್ಟ್ರೈಕ್ ಕೊಡ್ತಾ ಇದ್ರು. ಹೀಗೆ ಜಸ್ಟ್ 32 ಬಾಲಲ್ಲಿ 11 4 ಹಾಗೆ 4 ಸಿಕ್ಸರ್ ಸಹಿತ 76 ರನ್ ಚಚ್ಚಿದ್ದ ಕಿಶನ್ ಇಶ್ ಸೌದಿ ಬೌಲಿಂಗ್ ನಲ್ಲಿ ಔಟ್ ಆದ್ರು. ಆನಂತರ ಸೂರ್ಯನ ಸರದಿ. 2025 ಉದ್ದಕ್ಕೂ ಕೂಡ ಅಂದ್ರೆ ಇಡೀ ವರ್ಷ ಗ್ರಹಣ ಹಿಡಿದಿದ್ದ ಸೂರ್ಯ ರಾಯ್ಪುರದಲ್ಲಿ ಬೆಂಕಿಯುಂಡೆಯಂತೆ ಬದಲಾಗಿದ್ದ. 360 ಡಿಗ್ರಿ ಬ್ಯಾಟಿಂಗ್ ಸ್ಟೈಲಲ್ಲೇ ಕಿವೀಸ್ ಆಟಗಾರರನ್ನ ಬೆಂಡೆತ್ತಿದ್ರು. ಸೂರ್ಯನಿಗೆ ಶಿವಮ್ ದುಬೆ ಕೂಡ ಸಾಥ್ ಕೊಟ್ರು. ಅಂತಿಮವಾಗಿ ಸೂರ್ಯ 37 ಎಸೆತಗಳಲ್ಲಿ 87 ರನ್ ಬಾರಿಸಿ ಅಜೇಯರಾಗಿ ಉಳಿದ್ರು. ಹಾಗೆ ದುಬೆ 36 ರನ್ ಹೊಡೆದು ಮ್ಯಾಚ್ ಫಿನಿಶ್ ಮಾಡಿದ್ರು. 15.2 ಓವರ್ಗಳಲ್ಲೇ ಭಾರತ ಟಾರ್ಗೆಟ್ ಅನ್ನ ಚೇಸ್ ಮಾಡಿತು. ನ್ಯೂಜಿಲೆಂಡ್ ಪರ ಜೇಕಬ್ ಡಫಿ 9.50 ಎಕಾನಮಿಯಲ್ಲಿ ರನ್ಸ್ ಕೊಟ್ಟಿದ್ದು ಬಿಟ್ರೆ ಉಳಿದವರೆಲ್ಲ ಎಕ್ಸ್ಪೆನ್ಸಿವ್ ಆದ್ರು. ಅದರಲ್ಲೂ ಜಕರಿ ಪೋಕ್ಸ್ ಅಂತೂ 18 ಬಾಲಲ್ಲಿ 67 ರನ್ ಕೊಟ್ಟು ಮೋಸ್ಟ್ ಎಕ್ಸ್ಪೆನ್ಸಿವ್ ಬೌಲರ್ ಆದ್ರು. ಭಾರತದ ಬ್ಯಾಟಿಂಗ್ ಅಬ್ಬರಕ್ಕೆ ಪಾಕಿಸ್ತಾನದ ದಾಖಲೆ ಬ್ರೇಕ್. ಇನ್ನು ರಾಯ್ಪುರದ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನದ ದಾಖಲೆಯನ್ನ ಬ್ರೇಕ್ ಮಾಡಿದೆ. T20 ಕ್ರಿಕೆಟ್ನಲ್ಲಿ 200+ ರನ್ಗಳ ಗುರಿಯನ್ನ ವೇಗವಾಗಿ ತಲುಪಿದ ICC ಪೂರ್ಣ ಸದಸ್ಯದ ಮೊದಲ ರಾಷ್ಟ್ರ ಎನಿಸಿಕೊಂಡಿದೆ. ಈ ಪಂದ್ಯವನ್ನ ಭಾರತ ಇನ್ನೂ 28 ಎಸೆತಗಳು ಬಾಕಿ ಇರುವಂತೆ ಗೆದ್ದುಕೊಂಡಿತ್ತು. 2025ರಲ್ಲಿ ನ್ಯೂಜಿಲೆಂಡ್ ವಿರುದ್ಧದ 205 ರನ್ಗಳ ಗುರಿಯನ್ನ ಪಾಕಿಸ್ತಾನ 24 ಎಸೆತಗಳು ಬಾಕಿ ಇರುವಂತೆ ಗೆದ್ದಿದ್ದು ದಾಖಲೆಯಾಗಿತ್ತು. ಇಷ್ಟೇ ಅಲ್ಲದೆ ಅತಿ ಹೆಚ್ಚು ಸಲ 200+ ರನ್ಗಳ ಗುರಿಯನ್ನ ಯಶಸ್ವಿಯಾಗಿ ಬೆನ್ನಟ್ಟಿದ ದೇಶಗಳಲ್ಲಿ ಭಾರತ ಈಗ 2ನೇ ಸ್ಥಾನದಲ್ಲಿದೆ. ಭಾರತ ಇದುವರೆಗೆ 6 ಸಲ ಈ ಸಾಧನೆ ಮಾಡಿದೆ. ಇನ್ನು ಆಸ್ಟ್ರೇಲಿಯಾ 7 ಸಲ 200+ ರನ್ಗಳನ್ನ ಚೇಸ್ ಮಾಡಿ ಮೊದಲ ಪ್ಲೇಸ್ನಲ್ಲಿದೆ. ಒಟ್ನಲ್ಲಿ T20 ಫಾರ್ಮೆಟ್ನಲ್ಲಿ ಭಾರತವನ್ನ ಟಚ್ ಕೂಡ ಮಾಡಕ್ ಆಗಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಬಹುಶಃ ನಿನ್ನೆ ಮ್ಯಾಚ್ ಅಲ್ಲಿ ಹತ್ತತ್ರ 280+ ಟಾರ್ಗೆಟ್ ಇದ್ರೂ ಕೂಡ ಹೊಡಿತಿದ್ರು ಅನ್ಸುತ್ತೆ.
ಸೊ ಇದೇ ಕಾರಣಕ್ಕೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಕಿವೀಸ್ ತಂಡದ ಕ್ಯಾಪ್ಟನ್ ಮಿಚೆಲ್ ಸ್ಯಾಂಟ್ನರ್ ಒಂದು ಮಾತನ್ನ ಹೇಳ್ತಾರೆ. ಭಾರತದ ವಿರುದ್ಧ ನಾವು ನಮ್ಮ ಸ್ಕೋರ್ ಅನ್ನ ಡಿಫೆನ್ಸ್ ಮಾಡ್ಕೊಳ್ಬೇಕು ಅಂದ್ರೆ ಬಹುಶಃ 300 ರನ್ಗಳನ್ನ ಹೊಡೆಯಬೇಕಿತ್ತು ಅಂದಿದ್ದಾರೆ. ಸೊ ಅಲ್ಲಿಗೆ ಭಾರತ ಬ್ಯಾಟಿಂಗ್ ಪರಾಕ್ರಮ ಎಂಥದ್ದು ಅನ್ನೋದನ್ನೇ ಹೇಳಿದ್ದಾರೆ. ಒಟ್ನಲ್ಲಿ 2ನೇ ಮ್ಯಾಚ್ನು ಕೂಡ ಗೆದ್ದಾಗಿದೆ. ಸರಣಿಯಲ್ಲಿ 2-0 ಲೀಡ್ ಸಿಕ್ಕಿದೆ. ಭಾನುವಾರ ಗುವಾಹಟಿಯಲ್ಲಿ 3ನೇ ಪಂದ್ಯ ನಡೆಯಲಿದ್ದು ಇದನ್ನು ಕೂಡ ಗೆದ್ರೆ ಇನ್ನೂ 2 ಪಂದ್ಯಗಳು ಬಾಕಿ ಇರುವಂತೆಯೇ ಭಾರತ ಸರಣಿಯನ್ನ ಕೈವಶ ಮಾಡಿಕೊಳ್ಳುತ್ತೆ. ಸೊ ನಿಮ್ಮ ಪ್ರಕಾರ ಭಾರತ ಭಾನುವಾರದ ಪಂದ್ಯವನ್ನು ಗೆಲ್ಲುತ್ತಾ? ಈ ಬಗ್ಗೆ ಕಮೆಂಟ್ಸ್ ಮಾಡಿ. ಹಾಗೆ ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ಹಾಗೆ ಪ್ರಾಡಕ್ಟ್ ಪ್ರಮೋಷನ್ಗೆ ಈ ಡಿಸ್ಪ್ಲೇನಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗಳಿಗೆ ವಾಟ್ಸ್ಆಪ್ ಮಾಡಿ. ನಮಸ್ಕಾರ.